ನನ್ನ ಹೆಸರು ಕೆಂಚು ಪೂಜಾರಿ, ವಕೀಲರು, ಕನ್ನಮಡಿ. ಇವತ್ತಿನ ದಿವಸ ಈ ಡೊಳ್ಳಿನ ಹಾಡಿನ ಕುರಿತು ಪೂರ್ವವಾಯು ಸಭೆಯನ್ನು ನಿಗದಿಪಡಿಸಲಾಗಿದೆ. ಇವತ್ತಿನ ಈ ಪೂರ್ವವಾಯು ಸಭೆಯ ಮೊಟ್ಟ ಮೊದಲಾಗಿ ಮಾಳಿಂಗಯ್ಯ ಬೀರದೇವರು ಅಮ್ಮೋಗಿಸಿದ್ದ ಮತ್ತು ತರ್ವೇಲಿ ಗ್ರಾಮ ವಾಸ ಮಾಡಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಯ ಪಾದಕ್ಕೂ ಕೂಡ ನಮಸ್ಕರಿಸಿ, ಅದೇ ರೀತಿ ಇವತ್ತಿನ ದಿವಸ ಎದಕ್ಕೆ ಕೂಡಲಾಯಿತು ಮತ್ತು ಈ ಪೂರ್ವವಾಯು ಸಭೆಯದ ಏನೇನು ಚರ್ಚೆ ಆಯಿತು ಅನ್ನುವಂಥದ್ದು ಸಂಪೂರ್ಣವಾಗಿ ನಮ್ಮ ಎಲ್ಲ ಡೊಳ್ಳಿನ ಹಾಡಿನ ಹಿರಿಯ ಕಲಾವಿದರಾಗಿರ್ತಕ್ಕಂಥ ನಿಮಗೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಕ್ಕಣ್ಣ ಮಸ್ತರ್ ಇಂಗ್ಲೇಶ್ವರ್ ಅವರು, ಅದೇ ರೀತಿಯಾಗಿ ನಮ್ಮ ಶಿರಾಡೋಣ ಗಿರ್ಮಾಲ್ ಮಸ್ತರ್ ಅವರು ಈಗ ತಮ್ಮ ಮುಂದೆ ಪ್ರಸ್ತಾಪಪಡಿಸಲಿದ್ದಾರೆ. ಒಡ್ಡಿವಾಲಗ ಶಿವಸ್ಥಾನದ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಡೊಳ್ಳಿನ ಕಲಾವಿದರಿಗೆ ನಾವು ಈ ಮೂಲಕ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಇದಕ್ಕಿಂತಲೂ ಪೂರ್ವದಲ್ಲಿಯೂ ಎಲ್ಲ ಸೂಚನೆಯನ್ನು ಕೊಡಲಾಗಿತ್ತು. ಅಶ್ಲೀಲ ಶಬ್ದಗಳು ಬರುವುದರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗಿದ್ದು ನಮ್ಮ ಎಲ್ಲ ಡೊಳ್ಳಿನ ಕಲಾವಿದರ ಒಂದು ಕರ್ತವ್ಯ. ಆದರೆ ಇವತ್ತು ಎತ್ತ ಹೋಗ್ತಾ ಇದೆ, ಎಲ್ಲಿ ನಾವು ಹೊರಟಿದ್ದೀವಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಈ ಅಶ್ಲೀಲ ನುಡಿಗಳನ್ನು, ಅಶ್ಲೀಲ ಹಾಡುಗಳನ್ನು ಹಾಡುವಂಥವರ ವಿಡಿಯೋಗಳನ್ನು ನಾವು ಈಗಾಗಲೇ ತರಿಸ್ಕೊಂಡು ಇಟ್ಕೊಂಡಿದ್ದೀವಿ. ಆ ನಿಟ್ಟಿನೊಳಗೆ ಈ ನಿಟ್ಟಿನಲ್ಲಿ ನಾವು ಒಂದು ಶಿಸ್ತು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಆ ಶಿಸ್ತು ಸಮಿತಿ ತಾರೀಖನ್ನು ನಿಗದಿ ಮಾಡ್ತಾರೆ. ಆ ತಾರೀಕಿನ ಪ್ರಕಾರ ಎಲ್ಲ ಡೊಳ್ಳಿನ ಕಲಾವಿದರು ಆ ತಾರೀಕಿನ ಪ್ರಕಾರ ಅಲ್ಲಿಗೆ ಬರಬೇಕು. ಆನಂತರ ಏನು ಸೂಚನೆಯನ್ನು ಕೊಡ್ತೀವಿ, ಏನು ನಿರ್ದೇಶನವನ್ನು ಕೊಡ್ತಾರೆ ನಮ್ಮ ಶಿಸ್ತು ಸಮಿತಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರುಗಳು, ಆ ಪ್ರಕಾರ ನಮ್ಮ ಡೊಳ್ಳಿನ ಕಲಾವಿದರು, ಕಲಾ ಸಂಘದವರು ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಅದನ್ನು ತಪ್ಪಿ ಬೇರೆ ರೀತಿ ಹೋಗಬಾರ್ದಾಗಿದೆ. ಅದನ್ನು ಆ ತಾರೀಖನ್ನು ನಮ್ಮ ಶಿಸ್ತು ಸಮಿತಿಯವರು ಇನ್ನು ಮುಂದೆ ಕೊಡ್ತಾರೆ. ಆ ತಾರೀಕಿನ ದಿವಸ ತಾವುಗಳೆಲ್ಲ ಇಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಸೂಚನೆಯಂತೆ ನೀವು ತೀರ್ಮಾನವನ್ನು ತಗೊಂಡು ಅಶ್ಲೀಲಗಳು ಬರದ ಹಾಗೆ ಮುಂದೆ ನೀವು ತಮ್ಮ ಸದ್ಗುರುವಿನ ಸೇವೆಯನ್ನು, ಶಿವಸ್ಥಾನದ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಡೊಳ್ಳಿನ ಕಲಾವಂತರಲ್ಲಿ ಒಂದು ಕಳಕಳಿ ವಿನಂತಿ. ಕಾರಣ ನಮ್ಮ ಮೂಲ ಸಂಸ್ಕೃತಿ ಹೆಂಗೆ ಹಿರಿಯರಿಂದ ಬಂದದ್ದು ಅದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋದೆವಂದ್ರೆ ಸಮಾಜನೂ ಆರೋಗ್ಯವಂತವಾಗಿರ್ತದೆ, ಕಲಾವಂತರು ಆರೋಗ್ಯವಂತರಾಗಿರ್ತೀವಿ. ಅದನ್ನು ಬಿಟ್ಟು ಬೇರೆ ಬೇರೆ ಒಂದು ವಿಚಾರಗಳನ್ನು, ಜಾನಪದ ಹಾಡುವುದಾಗಲಿ, ಅಶ್ಲೀಲ ಮಾತಾಡುವುದಾಗಲಿ, ಇಂಥ ಒಂದು ವ್ಯವಸ್ಥೆಯನ್ನು ಮುಂದುವರಿಬಾರ್ದು. ಹೊರಗರ ಸಮಾಜದ ಒಂದು ಸುವ್ಯವಸ್ಥೆ ಹಾಳಾಗ್ತದೆ. ಅದಕ್ಕೆ ಮುಂದೆ ಬರುವಂಥ ಕಲಾವಂತರು ಸಹಿತ ಅದನ್ನು ನೋಡಿ ಹೆಚ್ಚಿಗೆ ಆ ಕಡೆ ಒಂದು ಹೋಗುವಂಥ ಸಂದಿಗ್ಧ ಪರಿಸ್ಥಿತಿಯೊಳಗೆ ನಾವಿದ್ದೇವೆ ಈಗ. ಆದ ಕಾರಣ ಇದನ್ನು ನಮ್ಮ ಮೂಲ ಸಂಸ್ಕೃತಿ ನಾವು ಭಕ್ತಿ ಮಾರ್ಗದಲ್ಲಿ ದುಡಿದು ಭಕ್ತಿಯಿಂದ ಹಿಂದೆ ಹಾಡಿದಂಥ ಅನೇಕ ಹಿರಿಯರು ಏನೇನು ಮಾಡ್ಯಾರ ಅನ್ನೋದು ನಿಮಗೆಲ್ಲ ಗುರ್ತದೆ. ಮುಂದಿನ ಕಲಾವಂತರು ಸಹಿತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಂಡು ಹೇಳ್ತೀವಿ. ನಾವು ಅದೇ ಮನಪೂರ್ವಕವಾದಂಥ ವಿನಂತಿ ಮಾಡ್ಕೊಂಡು ಹೇಳ್ತೀವಿ. ಈಗಾಗಲೇ ನಮ್ಮ ಜಕ್ಕಣ್ಣ ಮಸ್ತರು ಮಾತಾಡ್ದಂಗೆ ಶಿಸ್ತು ಸಮಿತಿ ರಚನೆ ಆಗ್ಯದ. ಶಿಸ್ತು ಸಮಿತಿ ರಚನೆಯಾಗಿ ಅವರೊಂದು ತಾರೀಖು ಹೇಳ್ತಾರೆ. ತಾರೀಖು ಹೇಳಿದ ಮೇಲೆ ಎಲ್ಲ ಕಲಾವಂತರು ಭಾಗಿಯಾಗಿ ಮುಂದೆ ಇದನ್ನು ಉಳಿಸಿ ಬೆಳೆಸುವಂಥ ಒಂದು ಭಕ್ತಿ ಮಾರ್ಗದ ಒಂದು ವ್ಯವಸ್ಥೆಯನ್ನು ಮುಗಿಲೆತ್ತರಕ್ಕೆ ಒಯ್ಯುವಂಥ ಕೆಲಸ ನಿಮ್ಮಲ್ಲದ. ಅದಕ್ಕೆ ನೀವೆಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಮುಂದೆ ಹೋಗ್ತೀರಿ ಅನ್ನುವಂಥ ಒಂದು ಪೂರ್ವಭಾವಿ ಮಾತನ್ನು ತಮ್ಮಲ್ಲಿ ಎಲ್ಲ ಕಲಾವಂತರಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೈ ಮುಗಿದು ಕೇಳ್ಕೊಂಡು ಮುಂದಿನ ವಿಚಾರಗಳನ್ನು ನೀವು ಒಂದು ತಾರೀಖು ಫಿಕ್ಸ್ ಮಾಡಿದಾಗ ಅಲ್ಲಿ ಎಲ್ಲರೂ ಕೂಡಿ ಏನು ನಿರ್ಣಯ ತೆಗೆದುಕೊಳ್ಳಬೇಕಾಗ್ಯದ, ಏನು ನಿಮ್ಮ ಸಲಹೆಗಳು, ನಿಮ್ಮ ಪ್ರತಿಯೊಬ್ಬರ ಕಲಾವಂತರ ಸಲಹೆಗಳನ್ನು ಮನಪೂರ್ವಕವಾಗಿ ಸ್ವೀಕಾರ ಮಾಡ್ತೀವಿ. ನಾವು ಯಾವ ಕಲಾವಂತರಿಗೂ ತೊಂದರೆ ಮಾಡಬೇಕು ಅಥವಾ ಧಕ್ಕೆ ಮಾಡಬೇಕು ಅಥವಾ ನೋಯಿಸಬೇಕು ಅನ್ನುವಂಥ ಉದ್ದೇಶ ಯಾರ್ದೂ ಇಲ್ಲ. ಇದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಸಮಿತಿ ರಚನೆ ಮಾಡ್ಯಾರ.
ಆ ಪ್ರಕಾರ ತಾವೆಲ್ಲರೂ ಹೋಗ್ತೀರಿ ಅನ್ನುವಂಥ ವಿಶ್ವಾಸ ನಮ್ಮಲ್ಲಿ ಬಹಳ ಅದ. ನಮ್ಮ ಎಲ್ಲ ಕಲಾವಂತರು ಅದನ್ನು ಏನು ಮಾಡೀವಿ, ಅಪೇಕ್ಷೆ ಮಾಡೀವಿ ಮತ್ತು ಎಲ್ಲ ಕಲಾವಂತರು ಅಳವಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ. ಹರದೇಶಿ ನಾಗೇಶಿ ಹಾಡುವಂಥವ್ರನ್ನ ಹೊರತುಪಡಿಸಿ ಇದು ಮಾರ್ಗ ಏನು ಹಾಡ್ತೀವಿ, ಅಮೋಘ ಸಿದ್ಧನ ಮಾರ್ಗ ಆಗಲಿ, ಮಾಳಿಂಗರಾಯನ ಮಾರ್ಗ ಆಗಲಿ, ಹಾಡುವಂಥ ಎಲ್ಲ ಕಲಾವಂತರಲ್ಲಿ ಒಂದು ಕಳಕಳಿ ವಿನಂತಿ ಮಾಡಿಕೊಂಡು ನಿಮ್ಗೆ ಅನಂತವಾಗಿ ನಮಸ್ಕಾರಗಳನ್ನ ಮಾಡ್ತೀವಿ. ಆಯ್ತಲ್ಲ, ನಾವು ಇಲ್ಲ ನಾವು ಈ ಒಂದು ಡೊಳ್ಳಿನ ಕಲಾವಿದರ ಶಿಸ್ತು ಸಮಿತಿಯ ಪೂರ್ವಭಾವಿ ಸಭೆಯನ್ನು ಲಕ್ಷ್ಮೀ ತಾಯಿಯ ತೊರವಿ ಗ್ರಾಮದಲ್ಲಿ ಕರೆದಿರಲಾಗಿದ್ದು, ಎಲ್ಲ ಹಿರಿಯ ಕಲಾವಿದರಾಗಿರ್ತಕ್ಕಂಥ ನಿರ್ಮಲ್ ಮಾಸ್ತರ್ ಅವರು ಹಾಗೂ ಜಗನ್ ಮಾಸ್ತರ್ ಅವರು, ಮುಖನ್ ಅವರು, ಅನೇಕ ಕೆಲವು ಎಲ್ಲ ಡೊಳ್ಳಿನ ಕಲಾವಿದರು ಇಲ್ಲಿ ಬಂದು ಒಂದು ಶಿಸ್ತಿನ ಸಮಿತಿಯನ್ನು ರಚನೆ ಮಾಡಿ ನಾಳೆ ಬರುವಂಥ ದಿನಮಾನದೊಳಗೆ ಎಲ್ಲ ಕಲಾವಿದರನ್ನು ಕೂಡಿಸಿ ಅದೊಂದು ನಿರ್ದೇಶನವನ್ನು ಹೇಳಿ ಅದರಲ್ಲಿ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಹಾಲು ಮತ ಅಂತಕ್ಕಂಥ ಹಾಡಿನಲ್ಲಿ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ ಜಾನಪದ ಮತ್ತು ಅಶ್ಲೀಲ ಶಬ್ದಗಳನ್ನು ಬಳಸೋದ್ರಿಂದ ಅದರಲ್ಲಿ ಅಶ್ಲೀಲ ಶಬ್ದವನ್ನು ಮಾತಾಡೋರು ಯಾರಪ್ಪ ಅಂತ ಕೇಳಿದ್ರೆ ಆ ಹೆಣ್ಣು ಮಕ್ಕಳು ಅದನ್ನು ಮಾತಾಡೋದು ಭಾಳ ಕೇಡು ಅನಿಸೋದು ನಮಗೆ. ಯಾಕಂತ ಕೇಳಿದ್ರೆ ಇವತ್ತಿನ ದಿನಮಾನದೊಳಗೆ ಗಣಸರು ಮಾತಾಡುವಂಥ ಮಾತನ್ನು ಹೆಣ್ಣು ಮಕ್ಕಳು ಮಾತಾಡಿದ್ರಿ ಅಂದ್ರೆ ಅದು ಏನೋ ತರಲ್ಲ, ಹಂಗೆ ಆಗಬಾರ್ದು. ಅದಕ್ಕೆ ದಯವಿಟ್ಟು ಎಲ್ಲ ಹೆಣ್ಣು ಮಕ್ಕಳ ಮೇಳದವ್ರು ಕೂಡ ಅವತ್ತಿನ ದಿವಸ ಏನೊಂದು ಶಿಸ್ತು ಸಮಿತಿ ಡೇಟ್ ಕೊಡ್ತೈತಿ ಅದಕ್ಕೆಲ್ಲರೂ ತಾವು ಈಗ ಹಿರಿಯರ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದೆ ಹೆಂಗೆ ನಡಿಬೇಕು ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಚರ್ಚೆ ಮಾಡೋದು. ಅದಕ್ಕೆ ಸಲುವಾಗಿ ಅವ್ರೇನು ನಮ್ಮ ಗಿರಲ್ ಮಾಸ್ತರ್ ಆಗಲಿ, ಜಕ್ಕನ್ ಮಾಸ್ತರ್ ಆಗಲಿ, ಮುರ್ಕನ್ ಮಾಸ್ತರ್ ಆಗಲಿ ಎಲ್ಲರೂ ಈಗೇನು ಸಮಿತಿ ಅದ ಆ ಸಮಿತಿಯವ್ರು ಏನೊಂದು ಡೇಟ್ ಕೊಡ್ತಾರೋ ಅಲ್ಲಿ ಬಿಜಾಪುರ ಕರಿತಾರೋ, ತೊರವಿ ಕರಿತಾರೋ ಅಥವಾ ತಿಕೋಟ ಕರಿತಾರೋ, ಎಲ್ಲಿ ಕರಿತಾರೋ ಅಲ್ಲಿ ಬಂದು ತಾವು ತಮ್ಮ ಅನಿಸಿಕೆಯನ್ನು ಹೇಳಿ ಮುಂದೆ ಯಾವ ರೀತಿ ನಾವು ಡೊಳ್ಳಿನ ಪದ ಅಂತಕ್ಕಂಥದ್ದು ಯಾಕಂತ ಕೇಳಿದ್ರೆ ಎಲ್ಲೇ ಹೋದರೂ ಕೂಡ ಜಾನಪದದವ್ರು ಹಾಡಿರ್ಬೋದು, ಏನೋ ಹಾಡಿರ್ಬೋದು, ಭಜನಾದವ್ರು ಹಾಡಿರ್ಬೋದು, ಆದರೆ ಡೊಳ್ಳಿನ ಪದಕ್ಕೆ ಎಷ್ಟು ಕಿಮ್ಮತ್ತದಲ್ಲ. ಕಂಬಳಿಯನ್ನು ಹಾಸಿ ಇಡುವಂಥ ಪ್ರವೃತ್ತಿ ಇನ್ನೂವರೆಗೆ ಐತಿ. ಅದಕ್ಕೆ ಆ ಪ್ರವೃತ್ತಿಗೆ ಕಂಬಳಿಗೆ, ಜಾಡಿಗೆ, ಬಂಡ್ರ ಚಿಲ್ಕ ಬಟ್ಟ ಹಂತುವಂಥ ಕೆಲಸ ಮಾಡೋದು ಬೇಡ ಅಂತ ತಿಳ್ಕೊಂಡು ಮುಂದಿನ ದಿನಮಾನದೊಳಗೆ ತಮಗೆ ಹೇಳಿರ್ತಕ್ಕಂಥ ಡೇಟಿಗೆ ತಾವೆಲ್ಲರೂ ಬರಬೇಕಂತ ಹೇಳಿ ಕೈ ಮುಗಿದು ಕೇಳ್ಕೊಂಡು ನಾನು ಮಾತಿಗಿರೋದು. ಸಭಿಕರಲ್ಲಿ ಸವಿನಯ ಪ್ರಾರ್ಥನೆ. ಇಲ್ಲಿಯವರೆಗೆ ಹಿರಿಯ ಎಲ್ಲ ಮುಖಂಡರು ಒಂದು ಶಿಸ್ತುಬದ್ಧವಾಗಿ ಈ ಸತ್ಸಂಗದ ಸೇವೆಯಲ್ಲಿ ಅಮೋಘಸಿದ್ಧನ ಮಾರ್ಗ ಆಗಲಿ, ಮಾಳಿಂಗರಾಯನ ಮಾರ್ಗ ಆಗಲಿ, ಮಾರ್ಗ ಹಾಡುವಂಥವ್ರಿಗೆ ಅಷ್ಟೇ ಹೆಣ್ಣು ಗಂಡು ಮೇಳದವರಿಗೆ ಹೊರತುಪಡಿಸಿ ಎಲ್ಲರೂ ಒಂದು ಶಿಸ್ತುಬದ್ಧವಾಗಿ ಯಾವ ಅಶ್ಲೀಲ ಪದಗಳನ್ನು ಬಳಸದೆ ವ್ಯವಸ್ಥಿತವಾಗಿ ಮುಂದೆ ಕಾರ್ಯಕ್ರಮ ಸಾಗಿ ನಡೆಸೋಣ ಅಂತಕ್ಕಂಥ ಉದ್ದೇಶವನ್ನಿಟ್ಟುಕೊಂಡು ಏನೊಂದು ಶಿಸ್ತು ಸಮಿತಿಯನ್ನು ಮಾಡ್ಯಾರ. ಆ ಸಮಿತಿಗೆ ನಾವೆಲ್ಲರೂ ಬದ್ಧರಾಗಿ ಅವರು ಯಾವಾಗ ತಾರೀಕು ಕೊಡ್ತಾರ ಆ ತಾರೀಕಿಗೆ ಎಲ್ಲರೂ ಬಂದು ನಮ್ಮ ಅನಿಸಿಕೆಗಳನ್ನು ಅವ್ರ ಮುಂದೆ ಇಟ್ಟು ಅವರು ಒಂದು ಸನ್ಮಾರ್ಗವನ್ನು ಹಾಕಿ ಕೊಡ್ತಾರೆ. ಆ ಮಾರ್ಗದೊಳಗೆ ನಾವು ನೀವುಗಳೆಲ್ಲ ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಇವತ್ತಿನ ಈ ತೊರ್ವಿ ಗ್ರಾಮದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಯಾವ ನಮ್ಮ ಶಿಸ್ತು ಸಮಿತಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೆವು. ಇಲ್ಲಿ ಇವತ್ತಿನ ವಿಷಯಗಳನ್ನು ಹಿರಿಯರು ಎಲ್ಲ ಸನ್ಮಾರ್ಗದಲ್ಲಿ ನಡಿಬೇಕಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡು ಶಿವಸ್ಥಾನ ಅಂದರೆ ಏನು, ಇದಕ್ಕೆ ಎಷ್ಟು ಮಂದಿ ತಿಳಿಬಾಗಿ ಹೊಂಟಾರ, ಯಾರು ಏನೇ ಮಾಡ್ಯಾರ ಅಂತಕ್ಕಂಥದ್ದು ಎಲ್ಲರಿಗೂ ಈಗಾಗಲೇ ಅವ್ರಿಗೆ ಕೂನದ. ಇನ್ನು ಒಳ್ಳೆಯ ರೀತಿಯಲ್ಲಿ ನಡೆಯುವಂತಕ್ಕಂಥ ಒಂದು ತಾರೀಕು ಕೊಡ್ತಂದಾರ. ಆ ಕಾರ್ಯಕ್ರಮಕ್ಕೆ ಹೆಣ್ಣು ಗಂಡು ಅವರು ಇವರೆಲ್ಲ ಎಷ್ಟು ನಾವು ಡೊಳ್ಳಿನ ಕಲಾವಿದರು ಮಾರ್ಗ ಹಾಡೋದಿರಲ್ಲ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಮತ್ತು ಎಷ್ಟು ಮಂದಿ ಸಾಹಿತ್ಯಗಾರರಿರಲಿಲ್ಲ ಇದರಲ್ಲಿ ಡೊಳ್ಳಿನ ಪದದಲ್ಲಿ ಬರೆಯ ಎಲ್ಲ ಸಾಹಿತ್ಯಗಾರರು, ಕವಿಗಳು, ಅವರ ಶಿಷ್ಯ ಮಕ್ಕಳು ನಾವು ಎಲ್ಲರೂ ಬರಬೇಕು. ಆ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ, ನೀವು ಬರಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳಿ. ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಡೊಳ್ಳಿನ ಕಲಾವಿದರಿಗೆ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು ನಾವು ತೊರವಿ ಗ್ರಾಮದಲ್ಲಿ ಎಲ್ಲ ನಮ್ಮ ಹಿರಿಯರ ಮುಖಾಂತರ ಹಾಲಮತದಲ್ಲಿ ಹಲವಾರು ವರ್ಷಗಳ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರಲ್ಲಿ ಒಟ್ಟಿಗೆ ಸೇರಬೇಕಾದ್ರೆ ಒಂದು ನೋವಿನ ಸಂಗತಿಯಿಂದ ತಾವೆಲ್ಲರೂ ಬಂದು ಕೂಡಿದ್ದಾರೆ. ನಾವು ಕೂಡ ಅವರಲ್ಲಿ ಅವ್ರ ಧ್ವನಿಗೆ ಹೋಗ್ಕೊಟ್ಟು ನಾವು ಕೂಡ ಬಂದಿದ್ದೇವೆ. ಯಾಕಂದರೆ ಇದು ಹಾಲಮತ ಧರ್ಮ, ಹಾಲಿನಂತೆ ಪವಿತ್ರ, ಹಾಲಮತ ಹಾಲ ಮಾಡಬಾರ್ದು ಅನ್ನೋಂಥ ಉದ್ದೇಶ ಎಲ್ಲರ ಮನಸ್ಸಿನಲ್ಲಿ ಅದು ಬಂದೈತಿ. ಇಷ್ಟು ದಿನ ಏನಾಗೈತೆ ನಾವು ಜನಪದಗಳ ಭಾಳ ಹಾಡಿದ್ದೇವೆ. ಅತಿ ಹೆಚ್ಚು ಜನಪದದೊಳಗೆ ಸಾಹಿತ್ಯ ಬರೆಯೋರು ಅಂದ್ರೆ ನಾವು ಮುಚ್ಚಿಟ್ಟು ಹೇಳಲ್ಲ. ಆದರೂ ಕೂಡ ದಾಟಿ ಅವು ಹಾಡ್ಬೋದು ಕರೆ, ಆದ್ರೆ ಅದರ ಧರ್ತಿ ತೊಗೊಂಡು ನಾವು ಅದರಾಗ ಮಾಳಿಂಗರಾಯ ಶಬ್ದಗಳನ್ನ ಹಾಡ್ಬೋದು ಕರೆ, ಅದನ್ನು ಲಾಸ್ಟಿಗೆ ಆ ಶಬ್ದಗಳೇನು ಅಶ್ಲೀಲ ಶಬ್ದಗಳು ಅವ್ರು ಏನು ಜನಪದವ್ರು ಏನು ಬರೀತಾರೋ ತಮ್ಮ ನೋವು ಸಂಬಂಧ ಬರ್ತಿರೋ ಹೆಂಗೆ ಬರೀತಾರೋ ಗೊತ್ತಿಲ್ಲ. ಹುಚ್ಚರು 4 ಮಂದಿ ಕೂಗು ಹುಡುಕಿತ
ಒಬ್ಬ ಹಿರಿಯ ಮನುಷ್ಯ ತಲೆ ಹಾಕಂದ್ರೆ ಅದು ದೇವ್ರಿಗೆ ಮುಟ್ಟದ. ನಾವು ಮಾಡ್ತಕ್ಕಂಥ ಶಿವಸ್ಥಾನ ಸೇವೆ ಅದು ದೇವ್ರಿಗೆ ಮುಟ್ತದೆ. ಜನ ಮೆಚ್ಚಲೆನ್ನುವಂಥ ಹಾಡುವಂಥ ವಿಚಾರಗಳನ್ನ ನಾವೆಲ್ಲ ಕಲಾವಿದರು ಬಿಟ್ಟು ಇನ್ನು ದೇವ್ರು ಮೆಚ್ಚುವಂಥ ಕಲಾ ಸಂಘವನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತಕ್ಕಂಥ ಎಲ್ಲರ ಮನಸ್ಸಿನಲ್ಲಿ ಬರಲಿ. ನಾವು ಕೂಡ ಅದಕ್ಕೆ ಬದ್ಧಾಗಿ ನಿಂದಿರ್ತೇವೆ. ಇನ್ನು ಮುಂದೆ ಯಾವುದೇ ಕೆಟ್ಟ ಕೆಲಸಗಳಾಗಲಿ, ಕೆಟ್ಟ ಶಬ್ದಗಳಾಗಲಿ, ಅಶ್ಲೀಲ ಶಬ್ದಗಳಾಗಲಿ, ಕೆಟ್ಟ ಒಂದು ವಿಚಾರಗಳಾಗಲಿ ಬಿಟ್ಟು ಸತ್ಸಂಗದ ಸೇವೆ ನಾವೆಲ್ಲರೂ ನಮ್ಮ ಉಸಿರಿರ್ತನ ಮಾಡ್ಕೊತ ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ತೊರ್ವಿ ಲಕ್ಷ್ಮೀದೇವಿ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಎಲ್ಲ ಹಿರಿಯ ಕಲಾವಿದರ ಚರಣಾರ ವಿಂದಕ್ಕೂ ಕೂಡ ವಂದಿಸಿ ಇವತ್ತಿನ ದಿವಸ ಕೂಡುವಂಥ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಈ ಡೊಳ್ಳಿನ ಪದಗಳಲ್ಲಿ ಅಶ್ಲೀಲವಾಗಿರ್ತಕ್ಕಂಥ ಮಾತುಗಳಾಗಿರ್ಬೋದು ಅಥವಾ ಹಾಡ್ತಕ್ಕಂಥ ಕೆಲವೊಂದಿಷ್ಟು ಜಾನಪದ ಹಾಡುಗಳಾಗಿರ್ಬೋದು, ಆ ಹಾಡುಗಳನ್ನು ಕೇಳಿ ಕೆಲವೊಂದಿಷ್ಟು ಹಿರಿಯ ಕಲಾವಿದರಿಗೆ ಆಗಿರ್ಬೋದು, ಸ್ವಾಮೀಜಿಗಳಿಗೆ ಆಗಿರ್ಬೋದು, ಹಾಗೂ ಕೇಳ್ತಕ್ಕಂಥ ಪ್ರೇಕ್ಷಕರಿಗೆ ಮನಸ್ಸಿಗೂ ಆದಂಥ ಒಂದು ಸಂದರ್ಭ 1 ವರ್ಷದ ಹಿಂದೆ 2 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡಿದರು. ಆದರೂ ಕೂಡ ಕೆಲವೊಂದು ಮಂದಿ ಕಲಾವಿದರಿಗೆ ಹೇಳಿದ್ರೂ ಕೂಡ ಕೆಲವೊಂದು ಮಂದಿ ಜಾನಪದ ಹಾಡೋರು ಜಾನಪದಗಳನ್ನು ಹಾಡ್ಲಿಕ್ಕತ್ತರು, ಕೆಲವೊಂದು ಮಂದಿ ಅದನ್ನು ಕಾರ್ಯರೂಪಕ್ಕೆ ಅಶ್ಲೀಲವಾಗಿ ಹಾಗೆ ಬಳಸ್ಕೊಂಡು ಬಂದರು. ಕೆಲವೊಂದು ಮಂದಿ ಬೆರಳು ಎಣಿಕೆ ಅಷ್ಟು ಕಲಾವಿದರು ಬಿಟ್ಟರು, ಕೆಲವೊಂದು ಮಂದಿ ಹಾಡ್ಲಿಕ್ಕತ್ತರು. ಇವಾಗ ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಅದನ್ನು ಅದನ್ನು ಬಂದೇ ಮಾಡಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಒಂದು ಸಮಿತಿಯನ್ನು ಕೂಡಿಕೊಂಡಾರೆ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸಮಿತಿನೂ ಮಾಡಿದ್ದಾರೆ. ಇವತ್ತು ನಾವು ಕೂಡ ಜಾನಪದಗಳನ್ನು ಹಾಡದೇನೂ ಇರಬಹುದು, ಆದರೆ ಮುಂದಾಗ್ತಕ್ಕಂಥ ಹಾಡುಗಳಾಗಿರ್ಬೋದು, ಇನ್ನು ಯಾರೂ ಜಾನಪದಗಳನ್ನು ಹಾಡಬಾರ್ದು, ಅಶ್ಲೀಲವಾಗಿರ್ತಕ್ಕಂಥದ್ದು ಮಾತುಗಳನ್ನು ಆಡಬಾರ್ದನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಸಮಿತಿಯನ್ನು ಕೂಡಿಸಿದ್ದಾರೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ಕಲಾವಿದರಿಗೆ ಫೋನ್ ಮುಖಾಂತರ ನೀವು ಜಾನಪದಗಳನ್ನು ಹಾಡಬೇಡ್ರಿ, ಅಶ್ಲೀಲವಾಗಿ ಹಾಡಬೇಡ್ರಿ ಅಂತಕ್ಕಂಥ ಮಾತುಗಳನ್ನು ಬರಬಾರ್ದು ಅಂತಕ್ಕಂಥ ಮಾತನ್ನು ಕೆಲವೊಂದು ಕಲಾವಿದರಿಗೆ ತಿಳಿಸಿದ್ರು ಕೂಡ ಹಾಗೆ ಕಂಟಿನ್ಯೂ ಮಾಡ್ಲಿಕ್ಕತ್ತಾರ. ಅವ್ರದ್ದೇ ಆದಂಥ ಆ ಲಿಸ್ಟ್ನೂ ಕೂಡ ಸಮಿತಿ ಗುರು ಹಿರಿಯರು ಕೂಡಿಕೊಂಡು ಆ ಸಮಿತಿನೂ ಕೂಡ ಆ ಏನು ಅಶ್ಲೀಲವಾಗಿರ್ತಕ್ಕಂಥ ಹಾಡುಗಳನ್ನು ಹಾಡಿದ್ದಾರೆ ಅವ್ರದ್ದು ಒಂದು ಲಿಸ್ಟ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹಾಡ್ತಕ್ಕಂಥ ಹಾಡೋದು ಅದು ಸರಿ ಐತೋ ತಪ್ಪೈತೋ ಈ ಸಮಿತಿ ಅವ್ರಿಗೆ ಬಂದು ತಿಳಿಸ್ರಿ. ನೀವು ಕಂಟಿನ್ಯೂ ಮಾಡ್ತಾನಂದ್ರೆ ಕಂಟಿನ್ಯೂ ಮಾಡಿರಿ, ತಪ್ಪೈತಿ ಇಲ್ಲ ನೀವು ಹೇಳ್ದಂಗೆ ನಾನು ನಡ್ಕೊಂಡು ಹೋಗ್ತೀನಿ ಅಂದ್ರೆ ಹಾಗೂ ಮಾಡಿರಿ. ಇವ್ರ ದಾರಿ ಒಳಗೆ ನಮ್ಮ ಕಲಾವಿದರ ಪರವಾಗಿ ನನ್ನ ವೈಯಕ್ತಿಕವಾಗಿ ಈ ಗುರು ಹಿರಿಯರು ಕೂಡಿಕೊಂಡು ಯಾವ ದಾರಿ ಹಿಂಗೆ ಹೋಗ್ರಪ್ಪ ಅಂತ ಏನು ತೋರಿಸ್ತಾರಲ್ಲ ಆ ದಾರಿ ಒಳಗೆ ನಾವು ಮೊದಲು ಹಾಕಿ ಕೊಟ್ಟರು, ಅವಾಗಾದ್ರೂ ಅವ್ರ ದಾರಿ ಒಳಗೆ ಬಂದೀವಿ. ಇನ್ನು ಮುಂದಾದ್ರೂ ಅವರು ಯಾವ ದಾರಿ ತೋರಿಸ್ತಾರಲ್ಲ ಆ ದಾರಿ ಒಳಗೆ ನಾವು ನಡಿತೀನಿ ಅಂತಕ್ಕಂಥ ನನ್ನ ವೈಯಕ್ತಿಕ ಒಂದು ಮಾತನ್ನು ಅಂತ ಮುಂದೆ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ಮುಂದಿನ ಕಲಾವಿದರಿಗೂ ಕೂಡ ಯಾರಿಗೂ ಇದು ಕೆಟ್ಟದಂತಕ್ಕಂಥ ಮಾತಲ್ಲ, ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಅದ. ಇದು ದೇವನ ಒಲಿಮೆಗೋಸ್ಕರ ನಾವು ಹಾಡ್ತಕ್ಕಂಥ ಇದು ಡೊಳ್ಳಿನ ಪದ ಅದ. ಅದಕ್ಕೆ ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಆಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ಲರದು ಕೆಲವೊಂದಿಷ್ಟು ಹಾಡ್ತಕ್ಕಂಥ ಅಶ್ಲೀಲ ಹಾಡುಗಳನ್ನು ಹಾಡ್ತಕ್ಕಂಥ ಕಲಾವಿದರನ್ನ ಒಂದು ಲಿಸ್ಟನ್ನು ಮಾಡಿ ಇಟ್ಕೊಂಡಾರೆ. ದಯವಿಟ್ಟು ನಮ್ಮನ್ನೇನು ಮಾಡ್ತಾರೆ ಬಿಡ್ರಪ್ಪ ಅಂತೇಳಿ ನೀವು ಅಲ್ಲೇ ಮನ್ಯಾಗ ಕೂತು ಕತೆ ಹೇಳುವಂಥ ವ್ಯವಸ್ಥೆ ಏನಾಗಬಾರ್ದು. ದಯವಿಟ್ಟು ನೀವೂ ಕೂಡ ಬಂದು ನಿಮ್ಮ ವಿಶೇಷತೆಯನ್ನು ಈ ಹಿರಿಯರ ಮುಂದೆ ಹಂಚ್ಕೋಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಒಂದು ತಾರೀಖನ್ನು ನಿಗದಿಪಡಿಸ್ತಾರೆ, ಆ ತಾರೀಕಿಗೆ ದಯವಿಟ್ಟು ತಾವೆಲ್ಲರೂ ಬರಬೇಕಂತೇಳಿ ನಾನು ವೈಯಕ್ತಿಕವಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ.